ನಮಸ್ಕಾರ. ವಿಜಯನಗರದ ಬನ್ನಿಕಲ್ಲುವಿನ ಎಫ್ಬಿ ಹಳ್ಳಿಯ ಶ್ರೀ ಮಂಜುನಾಥ್ ಬಿ. ಮಾಸ್ಟರ್ ಅವರಿಂದ ಮತ್ತೊಂದು ಸಂತೋಷದಾಯಕ ನವೀಕರಣ ಇಲ್ಲಿದೆ. ತಮ್ಮ ಸಮೃದ್ಧ ಕಬ್ಬಿನ ಬೆಳೆಯಿಂದ ಒಣಗಿದ ಎಲೆಗಳನ್ನು ತೆಗೆದ ನಂತರ ಸೆಪ್ಟೆಂಬರ್ 1, 2025ರಂದು ರೆಕಾರ್ಡ್ ಮಾಡಲಾದ ಈ ಇತ್ತೀಚಿನ ವಿಡಿಯೋವನ್ನು ಹಂಚಿಕೊಳ್ಳಲು ಅವರು ರೋಮಾಂಚನಗೊಂಡಿದ್ದಾರೆ. ಈ ಸಾವಯವ ಕಬ್ಬು ಎಕರೆಗೆ 65 ಟನ್ಗಳಿಗಿಂತ ಹೆಚ್ಚು ಇಳುವರಿ ನೀಡುವ ನಿರೀಕ್ಷೆ ಇದೆ. ಇದು ಸುಸ್ಥಿರ ಸಾವಯವ ಕೃಷಿಗೆ ನಿಜವಾದ ಸಾಕ್ಷಿಯಾಗಿದೆ. ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ ನಾವು ಆರಂಭದಿಂದಲೂ ಬೆಳವಣಿಗೆಯನ್ನು ಮರುಪರಿಶೀಲಿಸುತ್ತೇವೆ ಮತ್ತು ಶೀಘ್ರದಲ್ಲೇ ಅಂತಿಮ ಸುಗ್ಗಿಯ ನವೀಕರಣಕ್ಕಾಗಿ ಕಾಯುತ್ತೇವೆ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. 9 ತಿಂಗಳು ಕಬ್ಬಿದು. ಬನ್ನಿಕಲ್ ಗ್ರಾಮ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಮಂಜುನಾಥ್ ಬಿ ಅಂತೇಳಿ ಶಿಕ್ಷಕರ ಕಬ್ಬಿದು. ಎಲ್ಲ ಸುಲಿಸಿದ್ದೀವಿ ಕಬ್ಬು, 2ನೇ ಸರಿ ಸುಲಿಸಿದ್ದೀವಿ. ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಕಿದ್ದೀವಿ. 16 ಚೀಲ. 4 ತಿಂಗಳು ಒಳಗಡೆನೆ ಹಾಕಂತ ಹೇಳಿದ್ರು. 4 ತಿಂಗಳು ಒಳಗಡೆನೆ ಹಾಕಿದ್ದೀವಿ. 21, 22ರವರೆಗೂ ಗಣ್ಣಿದೆ. ಇನ್ನೂ 3 ತಿಂಗಳು ಟೈಮ್ ಇದೆ ಇದಕ್ಕೆ. ಒಂದು ಕಬ್ಬು ಸರಿಸುಮಾರು 2 kg 50 ಗ್ರಾಮ್ ಇದೆ ಈಗ ಸದ್ಯ. ನನ್ನ ಪ್ರಕಾರ ಅದು ಇನ್ನೊಂದು 3-4 ತಿಂಗಳಿಗೆ 2.5 kg ಮಟ್ಟ ಹೋಗ್ಬೋದು. ಎವರೇಜ್ ಒಂದು ಜಾಗದಲ್ಲಿ 6, 7, 8 ಮರಿ ಸಂಖ್ಯೆಗಳು ಬಿಟ್ಟಿದ್ವಿ ಅವಾಗ. ಟೋಟಲಿ 3 ಎಕರೆ ಇದೆ. ಅದರಲ್ಲಿ 13,000 ಸಸಿ ಹಚ್ಚಿದ್ವಿ. ಎವರೇಜ್ ಹಿಡಿದ್ರೂ 34,000ರಿಂದ 35,000 ಮರಿ ಸಂಖ್ಯೆಗಳಿದಾವೆ ಪರ್ ಎಕರ್. ನಮ್ಮ ಎಸ್ಟಿಮೇಷನ್ ಪ್ರಕಾರ 70 ಮೇಲೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ಬೇಕು. ಇದೆಲ್ಲ ಕಟಾವ್ ಆದಮೇಲೆ ಅದರದ್ದು ಎಷ್ಟು ಟನ್ನೇಜ್ ಆಯಿತು ಏನಾಯಿತು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ದಪ್ಪ ಆಗಿದೆ, ಒಳ್ಳೆ ನೀಟ್ ದಪ್ಪ ಇದೆ ಕಬ್ಬು. ಫುಲ್ ಮಣ್ಣು ಮೆತ್ತಗಾಗಿದೆ. ಎರೆಹುಳು ಬರ್ತಿದೆ. ಎರೆಹುಳುಗಳಿದಾವೆ ಇದರಲ್ಲಿ. ಭೂಮಿಲಿ ಎರೆಹುಳುನೇ ಇರಲಿಲ್ಲ. ಯಾವಾಗ ನಾವು ಸಾವಯವಕ್ಕೆ ಕನ್ವರ್ಟ್ ಆದ್ವಿ ಅವಾಗಿಂದ ಎರೆಹುಳುಗಳು ಚಲೋ ಆದವು. ಈ ಥರ ಇದೆ ಮಣ್ಣು. ಭಾಳ ಮೆತ್ತಗಿದೆ ಸರ್, ಪೂರ ಮೆತ್ತಗಿದೆ ಮಣ್ಣು. ಮಡಿಗಬ್ಬು ನೋಡಿ, ಮಡಿಗಬ್ಬು ಯಾವ ಥರ ಬಂದಿದೆ ಅಂದರೆ ತೋರಿಸ್ತೀನಿ. ಮಡಿಗಬ್ಬು ಈ ಥರ ಇದೆ. ಮಡಿಗಬ್ಬು ಭಾಳ ಚೆನ್ನಾಗಿ ಬರ್ತಾ ಇದೆ. ಅದೇ ಒಂದು ಕೋಲ್ ಆಗುತ್ತೆ ಆರಾಮಾಗಿ. ಒಂದು 4 kg 5 kg ಅದೇ ಒಂದೊಂದು ಕೋಲ್ ಆಗ್ಬಿಡುತ್ತೆ ಈಗ. ನೋಡಿ ದಪ್ಪ ನೋಡಿ ಮಡಿಗಬ್ಬು ಹೆಂಗಿದೆ. ಇಷ್ಟು ದಪ್ಪ ಇದೆ ನೋಡಿ. ಮಡಿಗಬ್ಬು ಯಾವ ರೀತಿ ಬಂದಿದೆ ನೋಡ್ರಿ, ನೀಟಾಗಿ ಫುಲ್ ದಪ್ಪ ಭರ್ಜರಿ. ಇದೆಲ್ಲ ಎಂತಿದೆ ನೋಡ್ರಿ. ಹತ್ತತ್ರ ಒಂದು ಚೋಟಿಗೆ ಒಂದು ಹೋದ್ರೆ ಒಂದು ಚೋಟ್ ಎಲ್ಲ 6, 7 ಇದ್ದಲ್ಲಿ ಕೂಡ ಸೇಮ್ ದಪ್ಪ, ಒಂದೇ ರೀತಿ ಕಬ್ಬು, ಸೇಮ್ ಹೈಟ್. ನಮಗೇನೋ ಚೆನ್ನಾಗಿ ಅನಿಸಿದೆ ಗೊಬ್ಬರ. ಹಾಂ, ಈಗ ಮಾತಾಡ್ರಿ ಸರ್. ನಮಸ್ಕಾರ ರೀ ಸರ. ನಾವು ಹಗರಿಬೊಮ್ಮನಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮದ ಮಂಜುನಾಥ್ ನಿವೃತ್ತ ಶಿಕ್ಷಕರು ಸರ್. ನಾವು ಈ ಕಬ್ಬು ಡಿಸೆಂಬರ್ 25ಕ್ಕೆ ನಾಟಿ ಮಾಡೀನಿ. 38032 ಕಂಪ್ನಿ ಇರೋದು, ಬೆಲ್ಲದ ರಾಜ ಅಂತ ಕಬ್ಬು. 83032 ಬೆಲ್ಲದ ರಾಜ ಅಂತೇಳಿ. ಇದನ್ನ 5 ಅಡಿ ಅಗಲ ಮಾಡೀನಿ. ಸಾಲ ಗಿಡದಿಂದ ಗಿಡಕ್ಕೆ, ಸಸಿಯಿಂದ ಸಸಿಗೆ 2 ಅಡಿ ಮಾಡಿದ್ದೀನಿ. ಹೀಗಾಗಿ ನನಗೆ ಇದಕ್ಕೆ 1 ಎಕರೆಗೆ 14 ಚೀಲ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರವನ್ನು ಕೊಟ್ಟೀನಿ. ಮತ್ತು ಸಾವಯವ ಇರ್ತಕ್ಕಂಥ ಪದಾರ್ಥ ಇದು ಯಾವ್ದು ಆರ್ಟಿಕಲ್ಚರ್ ಆಯಿಲ್ ಹಾಕಿದ್ದೀನಿ, ಬೂಸ್ಟ್ ಹಾಕಿದ್ದೀನಿ. ಸರ್ಕಾರಿ ಗೊಬ್ಬರ ಆಗಲಿ ಸರ್ಕಾರಿ ಔಷಧ ಯಾವುದೇ ಔಷಧವನ್ನು ನಾನು ಇದಕ್ಕೆ ಮುಟ್ಟಿಲ್ಲ. ನನ್ನ ಭೂಮಿ ನೋಡ್ರಿ ಎಷ್ಟು ಮೃದುವಾಗಿದೆ. ಇದು ಈ ಗೊಬ್ಬರ ಹಾಕೋದ್ರಿಂದ ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ಮರಳಿ ಪಡಿತಕ್ಕಂಥ ಶಕ್ತಿ ಈ ಗೊಬ್ಬರಕ್ಕೈತಿ. ಸರ್ಕಾರಿ ಗೊಬ್ಬರ ಆಗಿಬಿಟ್ರೆ ಪೆಡಸ್ ಬರ್ತೈತಿ. ಇದು ಮೃದುವಾಗಿರ್ತಕ್ಕಂಥ
ಆ ಮಣ್ಣಿಗೆ ಮೃದುತ್ವವನ್ನು ಕೊಡ್ತೈತಿ, ಜೀವನವನ್ನ ವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಗೊಬ್ಬರವನ್ನು ನಾನು ಮಾಡೀನಿ. ಈ ರೀತಿಯಾಗಿ ನಂದು 3.5 ಎಕರೆ ಕಬ್ಬು ಈ ಒಂದು ಗಣ್ಣಿನಲ್ಲಿ ಸುಮಾರು 18 ತನ ಐತೆ ನೋಡ್ರಿ. ಅದು 18 ಇದು ಇದೆ, ಏನು ಗಣ್ಣು 18 ಗಣ್ಣು ಈ ತರವಾಗಿ ಎಲ್ಲ ಸುಲಿಸಿ 1 2 3 4 5 6 7 8 9 10 11 12 13 14 15 16 17 18 ತನ ಇದೆ. ಇನ್ನು 4 ತಿಂಗಳು ಟೈಮ್ ಇದೆ ಸರ್ ಇದಕ್ಕೆ. ಇದು ಒಂದು 20 20 70 22 ಬರ್ಬೋದು. ಮತ್ತೆ ನಾ ಇದರಲ್ಲಿ ಮಡಿಗಬ್ಬು ಅಂತ ಬರ್ತೈತ್ರಿ. ಮಡಿಗಬ್ಬು ಅಂತಂದ್ರೆ ಇಲ್ಲಿ ಐತಿ ನೋಡಿ ಸರ್, ಇದು ಮಡಿಗಬ್ಬಿದು ಈ ತರವಾಗಿ ಬರ್ತೈತಿ. ಇದು ಒಂದು ಕೋಲಿ ಬರ್ತೈತ್ರಿ. ಇದು ಒಂದು ಮಡಿಗಬ್ಬಿನ ಲೆಕ್ಕ ಹಾಕಿದ್ರೆ ಇದು ಸಹ ಒಳ್ಳೆ ಇಳುವರಿ ಬರ್ತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡು ಗೊಬ್ಬರ ಆ ತರವಾಗಿ ತನ್ನ ಉಪಯೋಗ ಮಾಡ್ಕೊಂಡು ಮತ್ತೆ ಮರಿಗಳನ್ನು ಕೊಡ್ತಾ ಇದೆ. ಆದ್ದರಿಂದ ಈ ಗೊಬ್ಬರ ನನಗೆ ತೃಪ್ತಿ ಅನಿಸೈತಿ. ದಯಮಾಡಿ ರೈತರು ತಮ್ಮ ಹೊಲವನ್ನು ಉಳಿಸಬೇಕಂದ್ರೆ, ಭೂಮಿಯ ಒಂದು ಸತ್ವವನ್ನು ಉಳಿಸಬೇಕಂದ್ರೆ ಈ ಗೊಬ್ಬರವನ್ನು ಹಾಕಿ ಒಳ್ಳೆ ಫಲವನ್ನು ನಾವು ಪಡಿಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನವರಿ 2025ರಲ್ಲಿ ಕೃಷಿಯ ವೆಚ್ಚಗಳು ಮತ್ತು ಮಣ್ಣು ಮತ್ತು ಸಮಾಜಕ್ಕೆ ಆಗುವ ಪ್ರಯೋಜನಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿದ ನಂತರ ಅವರು ಸಾವಯವ ಕೃಷಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕಬ್ಬು, ತೊಗರಿ, ಸೌತೆಕಾಯಿ ಮತ್ತು ಇತರ ಹಲವು ಬೆಳೆಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಅವರು ತಮ್ಮ ಹೊಲಗಳನ್ನು ಪೋಷಿಸಲು ಕುಬಾ ಸಾಯಿಲ್ ಕಂಡೀಷನರ್, ಕುಬಾ ಸಾಯಿಲ್ ಬೂಸ್ಟರ್ ಮತ್ತು ಕುಬಾ ಸ್ಪ್ರೇಗಳನ್ನು ಮಾತ್ರ ಅವಲಂಬಿಸಿದ್ದರು. ಜುಲೈ 2025ರಲ್ಲಿ ಅವರು ತಮ್ಮ ಪ್ರಗತಿ ವಿಡಿಯೋವನ್ನು ಹಂಚಿಕೊಂಡರು ಮತ್ತು ಇಂದು ಸೆಪ್ಟೆಂಬರ್ 2025ರಲ್ಲಿ ಅವರು ಮತ್ತೊಮ್ಮೆ ಫಲಿತಾಂಶಗಳನ್ನು ಹೆಮ್ಮೆಯಿಂದ ಹಂಚಿಕೊಳ್ಳುತ್ತಾರೆ. ತೀವ್ರ ಬೇಸಿಗೆ ಮತ್ತು ಭಾರೀ ಮಳೆಯ ಸವಾಲುಗಳ ಹೊರತಾಗಿಯೂ ಎತ್ತರವಾಗಿ ಮತ್ತು ಆರೋಗ್ಯಕರವಾಗಿ ನಿಂತಿರುವ ಬಲವಾದ ಕಬ್ಬಿನ ಬೆಳೆ. ಸಾವಯವ ಕೃಷಿಗೆ ಸಮಯ ಬೇಕು ಎಂಬ ಹಳೆಯ ನಂಬಿಕೆ ಹಳತಾಗಿದೆ ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ. ಹೊಸ ಮಂತ್ರ ಸ್ಪಷ್ಟವಾಗಿದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶವನ್ನು ನೀಡುತ್ತದೆ. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ಆಹಾರ ಅಭದ್ರತೆಯ ಇಂದಿನ ಯುಗದಲ್ಲಿ ಸಾವಯವ ಕೃಷಿ ಕೇವಲ ಒಂದು ಆಯ್ಕೆಯಲ್ಲ, ಅದು ಮುನ್ನಡೆಯುವ ಏಕೈಕ ಮಾರ್ಗವಾಗಿದೆ. ಹತ್ತಿರದ ರೈತರು ಭೇಟಿ ನೀಡಲು ಸ್ವಾಗತ. ಎಲ್ಲರಿಗೂ ಸುಸ್ಥಿರ ಮತ್ತು ಆರೋಗ್ಯಕರ ಭವಿಷ್ಯದತ್ತ ಕೊಂಡೊಯ್ಯುತ್ತಿರುವ ಶ್ರೀ ಮಂಜುನಾಥ್ ಅವರಂತಹ ರೈತರನ್ನು ಆಚರಿಸೋಣ ಮತ್ತು ಬೆಂಬಲಿಸೋಣ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆ, ಆರೋಗ್ಯಕರ ಭವಿಷ್ಯ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಸರ್, ಇದು 1 ಎಕರೆನಾ 2 ಎಕರೆನಾ? ಇದು 1.5 ಎಕರೆ ತೊಗರಿ. 1.5 ಎಕರೆ. ಈಗ ತೊಗರಿ ಯಾವ್ದು ಬಿತ್ತಿದ್ದೀರಾ ನೀವು? ಇದು ನಾವು ಗುಲ್ಬರ್ಗ ತರಿಸಿರ್ತಕ್ಕಂಥದ್ದು ದೇಶೀಯ ತೊಗರಿ ಅಂತ. ಎಷ್ಟು ಬ್ಯಾಗ್ ಗೊಬ್ಬರ ಹಾಕಿದ್ರ ಸರ್ ಇದಕ್ಕೆ? ಇದಕ್ಕೆ 5 ಬ್ಯಾಗ್ ಹಾಕಿನಿ. 2 ಸೌತಿಗೆ ಹಾಕಿದ್ದೀನಿ, 3 ಬ್ಯಾಗ್ ನಮ್ಮ ತೊಗರಿ ಸಾಲಿಗೆ ಹಾಕಿದ್ದೀನಿ. ಟೋಟಲ್ 5 ಬ್ಯಾಗ್ ವಿತ್ ಡ್ರಿಪ್. ಓಕೆ, ಸರಿ. ನಿಮ್ಗೆ ಹೆಂಗ ಚಲೋ ಅನ್ಸ್ತಕ್ಕಂಥದ್ದು? ಈ ಸರ್ಕಾರಿ ಗೊಬ್ಬರ ಹಾಕೋದು ಅಂತ ಖರ್ಚಿಗಿಂತ ಈ ಸಾವಯವ ಗೊಬ್ಬರದಿಂದ ಬಹಳ ಖರ್ಚು ಕಡಿಮೆ ಆಗ್ತೈತಿ. ಅರ್ಧಕ್ಕರ್ಧ ಕಮ್ಮಿ ಆಗ್ತೈತಿ. ನಮಸ್ಕಾರ ರೀ ಸರ್. ಇದು ವಿಜಯನಗರ ಜಿಲ್ಲಾ ಅಗ್ರಿಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ. ನೀವು ಮಂಜುನಾಥ್ ಅಂತ ನಿವೃತ್ತ ಶಿಕ್ಷಕರು. ಸಾವಯವ ಗೊಬ್ಬರದ ಸಹಾಯದಿಂದ ಮೆಕ್ಕೆಜೋಳವನ್ನ ನಾನು ಹಾಕಿದ್ದೀನಿ. ಸುಮಾರು 12 ದಿನ ಆಯ್ತು. ಇದಕ್ಕ 2.5 ಚೀಲ ಹಾಕಿದ್ದೀನಿ. ಇಷ್ಟ ಹೊಲಕ್ಕ ಹಾಕಿ ನಾನು ಬಿತ್ತಿಗೆನ ಮಾಡೀನಿ. ಇಷ್ಟು ಚೆನ್ನಾಗಿ ನಾಟಿಗೆ ಬಂದಿದೆ. ಈ ಸಾವಯವ ಗೊಬ್ಬರ ಬಹಳ ಖರ್ಚು ಕಡಿಮೆ ಬರೋದ್ರಿಂದ ಇದನ್ನ ಎಲ್ಲರೂ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮೇಲೆ ರೈತರಲ್ಲಿ. ನೋಡ್ರಿ ಬೆಳೆ ಹೆಂಗ್ ಬಂದಿದೆ. ಅಲ್ರಿ ಬಂದಿರೋದು. ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ. ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತದೆ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿದ್ದೀನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ. ಇವನ್ನ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೊಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಮುಂದೆ ಮೆಕ್ಕೆಜೋಳ, ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ
ಊರು ಸರ್ ಇದು? ಇದು ಹಗರಮಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ, ವಿಜಯನಗರ ಜಿಲ್ಲಾ. ಹೌದ್ರಿ. ಏನ್ ಸರ್ ಬೆಳೆ ಇದು? ಕಬ್ಬು. ಎಷ್ಟು ತಿಂಗಳ ಕಬ್ಬು ಐತಿ ಸರ್ ಇದು? ಇದು 5 ತಿಂಗಳು ಐತಿ ನೋಡಿ ಸರ್. 5 ತಿಂಗಳಾತ್ರಿ. ಹಾ. ಏನು ಗೊಬ್ಬರ ಯೂಸ್ ಮಾಡ್ರಿ ಸರ್ ಇದಕ್ಕೆ? ಕೂಬಾ ಸಾಯಿಲ್ ಕಂಡೀಷನರ್. ಕೂಬಾ ಸಾಯಿಲ್ ಕಂಡೀಷನರ್. ಎಷ್ಟು ಬ್ಯಾಗ್ ಯೂಸ್ ಮಾಡಿದ್ರ ಪರ್ ಎಕರ್? ಎಕರ್ಗೆ 14 ಚೀಲ. ಹೌದ್ರಿ. ಹೆಂಗ ಅನ್ಸಕತ್ತದ ನಿಮಗ್ ಕಬ್ಬು? ಬಹಳ ಚೆನ್ನಾಗಿ ಅನಿಸ್ತೈತಿ. ಹ್ಞೂನ್ರಿ. ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ, ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತೈತಿ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ, ಇವನ್ನ ಎಲ್ಲರೂ ಈ ಕೂಬಾ ಸಾಯಿಲ್ ಕಂಡೀಷನರ್ ಹಂಗ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೋಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅಂತ ತೀರ್ಮಾನ ಮಾಡಿ ಮುಂದೆ ಮೆಕ್ಕೆಜೋಳ ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಎಷ್ಟು ಗಣ್ ಬಿಟ್ಟಿದೆ ಸರ್ ಈಗ? 5 ತಿಂಗಳಿಗೆ 5 ತಿಂಗಳಿಗೆ 6 ಗಣ್ಣು ಐತೆ ಸರ್. ಹೌದ್ರಿ. ದಪ್ಪ ಸರ್ ಮೋಟ ಚೆನ್ನಾಗಿದೆ, ಒಂದು ಮಡ್ಲಿಗಾವ್ ಆಕಾರದಲ್ಲಿ ಬರ್ತದೆ. ನಿಮ್ಗೆ ಚೆನ್ನಾಗಿ ಅನ್ಸ್ಲಿಕ್ಕತ್ತದಲ್ರಿ? ತುಂಬಾ ತೃಪ್ತಿ, ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಗೊಬ್ಬರ ಹೆಂಗ್ ನೀಟಾಗಿ ಕೆಲಸ ಮಾಡುತ್ತಲ್ಲ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇದು ಬಿಟ್ಟು ಮತ್ತೇನ್ ಬೇರೆ ಬೇರೆ ಬೆಳೆ ಮಾಡಿದಿರ ನೀವು ಈಗ? ನಾವೀಗ ಸದ್ಯ ಮೆಕ್ಕೆಜೋಳಕ್ಕೆ ಹೊಲ ಹದ ಮಾಡಕತ್ತೀವಿ. ಓಕೆ. ಆಮೇಲೆ ತೊಗರಿಗೆ ಹೊಲ ಹದ ಮಾಡಕತ್ತೀವಿ. ಅದಕ್ಕೆ ಎಕರೆಗೆ 3 ಚೀಲ ಸಾವಯವ ಗೊಬ್ಬರಿಗೆ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಇದೆಲ್ಲ 3 ಚೀಲ ಉಜ್ಬಿಟ್ಟು ಬಿತ್ತನೆ ಮಾಡಿಬಿಟ್ರೆ ಮತ್ತೆ ಪೂರ್ವ ನಾವು ಯಾವ್ದು ಹಾಕಂಗೇ ಇಲ್ಲ, ಒಳ್ಳೆ ಚೆನ್ನಾಗಿ ಬರತಕ್ಕಂಥದ್ದು ನಮಗೆ ಈ ಕಬ್ಬಿಗೆ ಗೊಬ್ಬರ ಹಾಕಿದ್ರಿಂದ ಮನಗಂಡಿವಿ. ಆದ್ರಿಂದ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡದೆ ನಾವು ಕೂಬಾ ಸಾಯಿಲ್ ಕಂಡೀಷನರ್ ಅನ್ನೇ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಉಪಯೋಗ ಮಾಡ್ಬೇಕಂತ ನಾವ್ ಹೇಳೋದು. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ ಭೂಮಿ ಹಾಳಾಕತಿ, ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗ್ಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಆದ್ರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್. ಇದು ಯಾವ ಊರು ಇದು? ಇದು ವಿಜಯನಗರ ಜಿಲ್ಲಾ ಹಗರಮಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ ಸರ್. ಹೌದ್ರಿ. ಏನ್ ಹಾಕಿರಿ ಸರ್ ನಿಮ್ ಹೊಲಕ್ಕ? ನಾವು ಮೊಳಕ ಈ ವರ್ಷ ನಾವು ಕಬ್ಬು ಹಾಕಿದೀವ್ರಿ. ಹೌದ್ರಿ. ಇದು ಎಷ್ಟು ಎಕರೆ ಇದೆ ಸರ್ ಇದು ಪ್ಲಾಟ್? 3.5 ಎಕರೆ ಆಗ್ತೈತ್ರಿ. ಹೌದ್ರಿ. ಇದು ಗೊಬ್ಬರ ಯಾವ್ದು ಯೂಸ್ ಮಾಡ್ರಿ ಸರ್ ಇದಕ್ಕ? ಇದಕ್ಕ ಕೂಬಾ ಸಾಯಿಲ್ ಕಂಡೀಷನರ್ ಅಂತ ಹೇಳಿ ನಮ್ಮ ಸರ್ ರಾಜೇಂದ್ರ ಸರ್ ಗುಲ್ಬರ್ಗದಿಂದ ರೆಕಮೆಂಡ್. ಅದಕ್ಕೆ ನಮ್ಮ ಇಲ್ಲಿ ಅಳಗಲಿಯಲ್ಲಿ ಇರ್ತಕ್ಕಂಥ ಮಾದೇವ್ ತಾತ ಅಂತ ಅದಾರ ಅವರು ಒಂದು ಹೇಳಿಕೆ ಪ್ರಕಾರ ಆ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಡುವುದರಿಂದ ಅದು ಪೆಡಸಾಕತಿ, ಚೆನ್ನಾಗಿ ಬೆಳೆಯೋದಿಲ್ಲ ಅಂತಕ್ಕಂಥ ಭಾವನೆ ನನಗೂ ಬಂದು ನಾನು ಇದನ್ನ ಕೂಬಾ ಸಾಯಿಲ್ ಕಂಡೀಷನರ್ ಹಾಕ್ಲಿಕ್ಕೆ ಮನಸ್ಸು ಬಂತು. ಅದಕ್ಕೆ ನಾನು 1 ಎಕರೆಗೆ 3400 ಬೀಜದ ಸಸಿಯನ್ನ ಸೀಗುಣಿಸಿಯಿಂದ ತರಿಸಿನಿ, ಬಿಜಾಪುರ ಜಿಲ್ಲಾ ಅಫಜಲ್ಪುರ ತಾಲೂಕ್ ಮೇಗಿಂದ, ಬದಲಾಪುರ ತಾಲೂಕಿನಿಂದ. ಹೀಗಾಗಿ ನನಗೆ ಇದು ಬಹಳ ತೃಪ್ತಿ ಅನ್ಸತ್ತೆ. ಹೌದು ಸರ್. ಈಗ ಇದು ಹಚ್ಚಿ ಮೇಲೆ 1 ಎಕರೆಗೆ 8 ಚೀಲ ಹಾಕ್ಬೇಕು ಅಂತ ಹೇಳಿ ಅವ್ರು ರೆಕಮೆಂಡ್ ಮಾಡಿದ್ರು. ನಮ್ಮ ಮಾದೇವ್ ವೀರಾಪುರದವರು ಮತ್ತೆ ಸಾರು. ಅದೇ ಪ್ರಕಾರ ಮೊನ್ನೆ ನಾನು 22 ಚೀಲ ಗೊಬ್ಬರ ಇದಕ್ಕೆ ಹಾಕಿದೀನಿ ಈಗಾಗ್ಲೇ. ಹೌದ್ರಿ. ಈಗ ನಿಮ್ಗೆ ಹಾಕಿದ ಮೇಲೆ ಎಷ್ಟು ದಿನ ಆಯ್ತು ಸರ್ ಇವಾಗ ಹಾಕಿ? ಈಗ ಹಾಕಿ 4 ದಿನ ಆಗಿದೆ. ಹೊಲದಾಗ ಅಡ್ಡಾಡಿದ್ರೆ ಹೂ ಮೇಲೆ ಅಡ್ಡಾಡಿದ ಹಾಕತ್ತೆ. ಹೌದ್ರಾ? ಬಹಳ ಮೆತ್ತಗೆ ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇಲ್ಲಪ್ಪ ಶಟಗನ್ ಎಲ್ಲ ಎಂಡಿ ಕಿತ್ತು ಬಿಟ್ಟು ನೋಡ್ರಿ ಹೊಲ. ಹೌದಲ್ರಿ? ಈಗ ನಿಮ್ಗೆ ಸ್ಯಾಟಿಸ್ಫೈ ಆಯ್ತಲ್ ಸರ್ ಗೊಬ್ಬರ ಇದೆ? ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಹಾಕಿ 4 ದಿನಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಓಕೆ ಓಕೆ ಓಕೆ. ನೀವು ಈಗ ರೈತರಿಗೆಲ್ಲ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಿ ನೀವು? ನಾವ್ ಹೇಳೋದು, ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ ಭೂಮಿ ಹಾಳಾಕತಿ, ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗ್ಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಆದ್ರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇನೆ,
ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.